ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಗಿನ್ನ ಹಾಲು ಯೂಸ್ ಮಾಡಿಕೊಂಡು ಒಂದು ಸ್ವೀಟ್ ಮಾಡ್ತಾ ಇದ್ದೀನಿ. ಗಿನ್ನ ಹಾಲು ಅಂದರೆ ತುಂಬ ಜನಕ್ಕೆ ಗೊತ್ತಿರಲ್ಲ. ನಾವಂತೂ ಸಿಟಿನಲ್ಲಿರೋರಿಗೆ ನಮಗೆ ಅಷ್ಟು ಗೊತ್ತಾಗೋದು ಇಲ್ಲ. ಈ ಗಿನ್ನ ಹಾಲು ಏನಂದರೆ ಹಸು ಅಥವಾ ಎಮ್ಮೆ ಕರು ಹಾಕಿದಾಗ ಸಿಗುವಂತಹ ಹಾಲು, ಅದು ಮೊದಲನೇ ದಿನ ಸಿಗುವಂತಹ ಹಾಲನ್ನು ಗಿನ್ನ ಹಾಲು ಅಂತ ಕರಿತೀವಿ. ಅದು ತುಂಬ ನ್ಯೂಟ್ರಿಷಿಯಸ್ ಆ್ಯಂಡ್ ತುಂಬ ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ ಈ ಹಾಲಿಂದ. ಇದರಿಂದ ತುಂಬ ಸಿಂಪಲಾಗಿ ಒಂದು ಸ್ವೀಟ್ ಮಾಡ್ತಾಯಿದ್ದೀನಿ. ಈ ಹಾಲನ್ನು ಚೆನ್ನಾಗಿ ಕುದಿಸ್ಕೊಂಡು ಬೆಲ್ಲ ಹಾಕಿ ಆ ಬೆಲ್ಲದ ಪಾಕಕ್ಕೆ ಒಂಚೂರು ಅವಲಕ್ಕಿ ನೆನೆಸಿ ಇಟ್ಟಿದ್ದೆ, ಅವಲಕ್ಕಿ ಹಾಕ್ತಾಯಿದ್ದೀನಿ. ಒಂಚೂರು ಏಲಕ್ಕಿ ಪುಡಿ, ಅದಾದಮೇಲೆ ಕೊಬ್ಬರಿ ಮತ್ತು ಬಾದಾಮಿ ಎರಡನ್ನೂ ಸಹ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡಿದ್ದೆ ನೋಡಿ ಇದೆ, ಅದನ್ನು ಹಾಕ್ತಾಯಿದ್ದೀನಿ. ಇದಾದಮೇಲೆ ಒಂದು 2 ಚಮಚ ಆಗೋಷ್ಟು ತುಪ್ಪ ಹಾಕಬೇಕು. ಅದಾದಮೇಲೆ ನಾವು ಲಾಸ್ಟಲ್ಲಿ ಒಂದು ಕೈ ಹಿಡಿ ಆಗೋಷ್ಟು ಬನ್ಸಿ ರವೆ ಹಾಕ್ತಾಯಿದ್ದೀನಿ, ಒಂದು ಸ್ವಲ್ಪ ಗಟ್ಟಿ ಬರಲಿ ಅಂತ. ನೋಡಿ, ಆಲ್ಮೋಸ್ಟ್ ಈ ಥರ ಕನ್ಸಿಸ್ಟೆನ್ಸಿನಲ್ಲಿ ಬರಬೇಕು. ಇವಾಗ ರವೆ ಹಾಕ್ತಾ ಇದ್ದೀವಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಪ್ಲಸ್ ಇದು ತುಂಬ ಹೊತ್ತು ಸಿಮ್ನಲ್ಲಿ ಇಟ್ಟು ಕುದಿಸ್ಬೇಕು. ಆವಾಗ ಈ ಸ್ವೀಟ್ ತುಂಬಾ ಚೆನ್ನಾಗಿರುತ್ತೆ. ಫ್ರಿಡ್ಜ್ನಲ್ಲಿ ಇಟ್ಕೊಂಡು ಒಂದು ವಾರ ಆದರೂ ಸಹ ಆರಾಮಾಗಿ ತಿನ್ಬೋದು. ಮಕ್ಳಿಗೂ ಸಹ ಕೊಡಬಹುದು. ಇದನ್ನು ತುಂಬ ರುಚಿಕರ ಆಗಿನೂ ಇರುತ್ತೆ, ಪ್ಲಸ್ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈ ಹಾಲನ್ನು ಯೂಸ್ ಮಾಡಿ ಬೇರೆ ಬೇರೆ ಆದಂತಹ ಸ್ವೀಟ್ಸ್ ಕೂಡ ತಯಾರು ಮಾಡ್ಬೋದು. ನೋಡಿ, ಇದು ಆಲ್ಮೋಸ್ಟ್ ರೆಡಿ ಆಗಿದೆ. ಇದಕ್ಕೆ ಒಂದು 4 ಬಾದಾಮಿ ಹಾಕಿ ಸರ್ವ್ ಮಾಡಿದ್ರೆ ರೆಡಿ.